ಹಲೋ, ನಮ್ಮನೆ ವರಮಹಾಲಕ್ಷ್ಮಿ ಈ ಥರ ಮಾಡಿದ್ದೀವಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಬೆಳಗ್ಗೆ ಪೂಜೆ ಸಂಜೆದು ಎಲ್ಲನೂ ಒಂದೇ ವಿಡಿಯೋಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 4:15 5:30 ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋತಾ ಇದ್ವಿ ಎಲ್ಲನೂ. ಅಮ್ಮ ನಾನು ಎದ್ದಿದ್ವಿ ಬೆಳಗ್ಗೆನೇ ಬೇಗ. ಮೊದಲಿಗೆ ಹೊಸ್ಲು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿನ ಕೂರಿಸೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊ ಬೇಗನೆ ಎಲ್ಲ ಆಯಿತು. ರಾತ್ರಿನೇ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ವಿ. ಬೆಳಗ್ಗೆ ಎದ್ದು ಬರೀ ಕಳಸ ಇಟ್ಟು ಹೂವೆಲ್ಲ ಹಾಕಿ ಅಂದರೆ ಮಡಿಸಿ ಡೋರಿಗೂ ಚೆಂಡು ಎಲ್ಲ ಹಾಕಿ ಆಮೇಲೆ ದೇವ್ರನ್ನ ಪೂಜೆ ಮಾಡ್ಕೊಳ್ಳೋಕ್ಕೆ ಬೇಗನೆ ಟೈಮ್ ಆಯಿತು. ನೈಟ್ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಈ ಸಲ ಬೇಗನೆ ಆಯಿತು. ಪೂಜೆ ಎಲ್ಲ ಬೇಗನೆ ಮುಗಿಸಿದ್ವಿ. ಫಸ್ಟಿಗೆ ದೇವರಿಗೆ ಅನ್ನಕ್ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ವ್ರತ ಎಲ್ಲ ಓದಬೇಕಂದ್ರೆ ಕತೆ ಎಲ್ಲ ಓದಬೇಕಲ್ಲ, ಆ ಕತೆ ಎಲ್ಲ ಓದಿ ಪೂಜೆ ಮಾಡಿಕೊಂಡ್ರು. ಆಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಒಬ್ಬಟ್ಟು ಆಮೇಲೆ ಒಂದು 5 ಥರದ್ದು ಅನ್ನದ ಐಟಮ್ಮು ಎಲ್ಲ ಮಾಡಿ ಇಟ್ಟು ನೈವೇದ್ಯ ಮಾಡಿದ್ವಿ. ಚೆನ್ನಾಗಾಯಿತು ಹಬ್ಬ. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ಹಬ್ಬ ಹೆಂಗೆಲ್ಲ ಆಯಿತು ಅಂತ ನೋಡ್ಕೊಂಡು ಬನ್ನಿ. ದೇವರಿಗೆ ಫಸ್ಟ್ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಲ್ವ, ಹಾಗಾಗಿ ಲಕ್ಷ್ಮೀನಾರಾಯಣ ಗಣಪತಿ ಎಲ್ಲರಿಗೂ ಒಟ್ಟಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನಾವು ಮೇಯ್ನಿಗೆ ಫಸ್ಟಿಗೆ ದೇವರಿಗೆ ಏನೇನೆಲ್ಲ ಇಡಬೇಕು ಅದನ್ನು ಮಾತ್ರ ಇಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ಡೆಕೋರೇಷನ್ ಪರ್ಪಸ್ಸಿಗೆ ನಾವು ಏನು ಮಾಡ್ಕೊಂಡಿರ್ತೀವಿ ಅಂದರೆ ಉರುಳಿಗೆಲ್ಲ ಹೂ ಇಡೋದು, ಆಮೇಲೆ ಗರಿ ಎಲ್ಲ ಬೆಳೆಸಿರ್ತೀವಲ್ಲ, ಸೊ ಅದನ್ನೆಲ್ಲ ಆಮೇಲೆ ಇಟ್ಕೊಂಡು ರೆಡಿ ಮಾಡಿದ್ವಿ. ಫಸ್ಟು ಮೇನ್ ಪೂಜೆಗೆ ಏನೇನು ಬೇಕೋ ಅದನ್ನು ಮಾತ್ರ ಇಟ್ಟು ರೆಡಿ ಮಾಡಿದ್ವಿ. ಗೈಸ್, ಪೂಜೆ ಎಲ್ಲ ಆಯಿತು. ಸೊ ಈಗ ನೈವೇದ್ಯಕ್ಕೆ ಮಾಡ್ತಾಯಿದ್ವಿ. ಅಮ್ಮ ಪುಳಿಯೋಗರೆ ಅದು ಇದು ಏನೇನು ಇಡಬೇಕಲ್ಲ ಅದನ್ನು ಮಾಡ್ಕೊತಾ ಇದ್ದಾರೆ. ಬೇಳೆ ಬೇಯಿಸಿ ಇಟ್ಟಿದ್ದಾರೆ. ಬೇಳೆ ಉಪ್ಪಿಟ್ಟು ಮಾಡಿದ್ವಿ ಈ ಸಲ ಹಬ್ಬಕ್ಕೆ ನಾವು. ಆಮೇಲೆ ನೈವೇದ್ಯಕ್ಕೆ ದೇವರಿಗೆ ಸಜ್ಜಿಗೆ, ಕೋಸಂಬರಿ, ಪುಳಿಯೋಗರೆ, ಮೊಸರನ್ನ, ಬೆಲ್ಲದನ್ನ, ಚಿಗ್ನಿ, ಪಾನಕ ಇಷ್ಟು ಐಟಮ್ಸ್ನ ಮಾಡಿ ದೇವರಿಗೆಲ್ಲ ನೈವೇದ್ಯ ಮಾಡಿದ್ವಿ. ಗೈಸ್, ನಮ್ಮನೆ ವರಮಹಾಲಕ್ಷ್ಮಿ ಈ ಥರ ಕಾಣಿಸ್ತಾ ಇದೆ. ಸೊ ಫುಲ್ ಡೆಕೋರ್ ಆದಮೇಲೆ ತೋರಿಸ್ತಾ ಇದ್ದೀನಿ.
ಸಂಜೆ ಎಲ್ಲ ಕುಂಕುಮಕ್ಕೆ ಬರ್ತಾರೆ ಅಂತ ಹೇಳಿ ಬ್ಯುಸಿ ಆಗಿಬಿಡ್ತೀವಲ್ಲ, ಹಾಗಾಗಿ ಮಧ್ಯಾಹ್ನನೇ ಹಬ್ಬದ ಅಡುಗೆ ಮಾಡಿ ದೇವರಿಗೆ ಅಂದರೆ ಸಿಂಪಲಾಗಿ ಅಡುಗೆ ಮಾಡ್ಕೊಂಡಿದ್ವಿ. ಯಾಕಂದರೆ ಎಲ್ಲನೂ ಮಾಡ್ಕೊಂಡು ಟೈಮ್ ಆಗೋಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಮೇಯ್ನಾಗಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಿ ದೇವರಿಗೂ ಊಟನ ಅಡುಗೆನ ಬಡಿಸಿದ್ವಿ. ಎಂಡ್ ಪೂಜೆ ಮಾಡಿ ನೈವೇದ್ಯ ಮಾಡಿದ್ವಿ ಮಧ್ಯಾಹ್ನ ಕೂಡ. ಸೊ ಗಾಯ್ಸ್, ಇವಾಗ ರೆಡಿಯಾಗಿದ್ದೀನಿ. ಸಂಜೆ ಆಯಿತು ಆಲ್ಮೋಸ್ಟು. ನಾನು ರೆಡಿಯಾಗೋ ಅಷ್ಟರಲ್ಲಿ ನಮ್ಮಮ್ಮ ಪೂಜೆ ಎಲ್ಲ ಮಾಡಿದರು. ಸೊ ಈಗ ನಾನು ರೆಡಿಯಾಗಿದ್ದೀನಿ. ಅವರು ಎಲ್ಲರಿಗೂ ಕುಂಕುಮ ಕದ್ದು ಬರೋಕ್ಕೆ ಹೋಗಿದ್ದಾರೆ. ಸೊ ಇವಾಗ ನಾನು ಬಂದವ್ರಿಗೆ ಕೊಡೋಕ್ಕೆ ರೆಡಿಯಾಗಿ ಇದ್ದೀನಿ. ಸೊ ಈ ಸಲ ನಾನು ರೆಡ್ ಕಲರ್ ಬಳೆ ತೊಗೊಂಡೆ. ಇದು ದಿವಾಲಿ ರೆಡ್ ಸಮಥಿಂಗ್ ಏನೋ ಹೇಳಿದ್ರು. ಪ್ಲೇನ್ ತೊಗೊಂಡಿದ್ದೀನಿ, ಪ್ಲೇನೇ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ಗ್ರೀನ್ ಹಾಕ್ತಿದ್ದೆ. ಸೊ ಫಸ್ಟ್ ಟೈಮ್ ರೆಡ್ ಹಾಕೋಣ ಅಂತ ರೆಡ್ ತೊಗೊಂಡೆ. ಪರ್ಫೆಕ್ಟ್ ಸೈಜು. ಸೊ ಹಿಂಗೆ ಕೈಗೆ ಕಚ್ಕೊಂಡಂಗೆ ಇರ್ಬೇಕು ನನಗೆ, ಲೂಸಾಗಿರಬಾರ್ದು. ಚೆನ್ನಾಗಿ ಅನ್ನಿಸ್ತಾ ಇದೆ ಅಷ್ಟೇ. ಸಂಜೆ ಹಿಂಗೆ ಕಾಣ್ತಾ ಇದೆ ದೇವರು. ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ, ಬಟ್ ಈಗ ಈ ಥರ ಕಾಣಿಸ್ತಾ ಇದೆ. ಸೊ ಗಾಯ್ಸ್, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ಈಗ ದೇವಸ್ಥಾನದಿಂದ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ಅರ್ಶಿನ ಕುಂಕುಮ ಕರೆದಿದ್ಲು. ಲಾಸ್ಟ್ ಇಯರು ಕರೆದಿದ್ಲು, ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಇಯರ್ ಹೋಗ್ತಾ ಇದ್ದೀನಿ. ಮಿಸ್ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.